ಏ ಲಕ್ಷ್ಮಿ ಲಕ್ಷ್ಮಿ ಜಲ್ದಿ ಬಾರೆ ಹೊರಕ. ಇದೇನಪ್ಪ ಇಷ್ಟೊಂದು ಖುಷಿ ಖುಷಿಯಾಗಿ ಬಂದ್ಬಿಟ್ಟಿ, ಏನಾಯ್ತು? ಏ ಲಕ್ಷ್ಮಿ ನಾನು ಹೇಳೋ ವಿಚಾರ ಕೇಳಿದ್ರೆ ಕುಂತ್ ಕೊಪ್ಲಿಸ್ಬಿಡ್ತಿಕಲ್ಲೇ. ಅಲ್ಲಿ ಇವ್ರದ್ದು ಯಾರ್ದಪ್ಪ ಬೋರಪ್ಪವ್ರದ್ದು ಗದ್ದೆ ಇಲ್ಲ, ಗದ್ದೆಯಾಗ ಮೀನು ಬಂದ್ಬಿಟ್ಟವಂತ ಕಡೆ ಬಾರಿ ಹಿಡ್ಕೊಂಬರು ಮಾ ಕೆರೆ ನೀರು ತಗೊಂಡಿದ್ರ. ಇದ್ರ ನೀರು ಯಾವ್ದಪ್ಪ, ಇದ್ರ ನೀರು ಬರ್ತಾವಲ್ಲ, ಡ್ಯಾಮಿನ ನೀರುಗಳೆಲ್ಲ ಬರ್ತಾವಲ್ಲ, ಆ ನೀರೆಲ್ಲ ಇವರು ಗದ್ದೆಗೆ ಅಂದ್ಬಿಟ್ಟು ಹಾಕೊಂಡಾರ. ಮೀನುಗಳು ಜಗ್ಗಿ ಬಂದವಂತೆ, ಬಾರಿ ಹಿಡ್ಕೊಂಬರು ಮಾ. ಏನಪ್ಪ ನೀನ್ ಹೇಳ್ತಿರೋ ದಿಟಾನ? ಮೀನ್ ಬಂದವ? ಏ ನಡಿ ಹಿಡ್ಕೊಂಬರಮ್ಮ ಹಂಗಾರ, ಬೇಸಿರ್ತಾವ, ನಡಿ ನಡಿ. ಹ್ಞೂ ಸರಿ ಚಟ್ನ ಬಾ, ಅದಕ್ಕೆ ಕರ್ಕೊಂಡು ಹೋಗ ಅಂತ ಬಂದು. ಅಲ್ಲಿ ಯಾರು ಗುಂಡಕೈನ ಗಂಡ ಎಲ್ಲ ಹೋಗೋರ ಚಟ್ನ ಬಾ ಬಾ. ಹ್ಞೂ ಸರಿ ನಡಿಯಪ್ಪ, ಬೇಗ ಬೇಗ ಹಿಡ್ಕೊಂಬಂಗಾರ ನಾವು, ನಡಿ ನಡಿ. ಅಯ್ಯೋ ನೀನೇನ ಮರೆಯ ಪುಟ್ಟಿ ಹಿಡ್ಕೊಂಡು ನಿಲ್ಸ್ಬಿಟ್ಟು ಮೀನ್ ಬತ್ತವ ಅಂತೇಳಿ ಇನ್ನ ಬರ್ದಂಗ ಹಂಗೆ ನಿಂತಾವೆಲ್ಲ, ಹೆಂಗ ನೀನು? ಸಿಕ್ಕುದ್ರ ಹಿಡಿತಾರ, ಸಿಕ್ಕಿಲ್ಲ ಅಂದ್ರೆ ನಾನೇ ಬಂದು ಕುತ್ಕೊಂಡ್ಬಿಡ್ಲೇ ನಾ ಪುಟ್ಟಿ ಒಳಕ. ಏಯ್ ಎದಕ್ಕೆ ಹಿಂಗೆ ಆಡ್ತಿ, ಹುಡ್ಕಕತ್ತಾನೆ ಸುಮ್ಮನಿರು. ಹ್ಞೂ ಹುಡುಕ್ತಂಗೆ ಏನು ಮಾಡ್ತಿ? ಆಗ್ಲೆಲ್ಲ ಹುಡ್ಕು ಕೊಂಡು ಮೊಡೆಗಳ ಏನು ಬುದ್ಧಿ ಕಲ್ತಿರೋ. ಅದೇ ಬೇರೆ ಕಡೆ ಏನಾರು ಹುಡ್ಕೊಂಡು ಬಿಡಿ ಎಲ್ಲಿಟ್ಟಿರ್ತಿ, ಸಿಗರೇಟ್ ಎಲ್ಲಿ ಇಟ್ಟಿರ್ತಿ, ಅವು ಸಿಟ್ಟುಬಿಡನ್ನು ಬೇಸ್ ಹುಡುಕ್ತಿ, ಅವನ್ನೆಲ್ಲ ಇಂಥವೆಲ್ಲ ಸಿಗಕ್ಕಿಲ್ಲ ನಿಂಗೆ. ಸರಿ ನಾನೇ ಪುಟ್ಟಿ ಹಿಡ್ಕೊಂಡು ನಿಂತ್ಕೊಂತೀನಿ, ಬಾಯಿ ತಗ ಹಿಡ್ಕೊಂಡು ಅದು ಯಾವ್ದು ಬರ್ತಾವ ನಾನು ನೋಡ್ತೀನಿ, ಮೀನು ಎತ್ತಾಕ್ತೀನಿ, ನೋಡ್ತಿ ಬಾ. ಹ್ಞೂ ಸರಿ ಬಂದ್ಬಿಟ್ಟು ಹಿಡ್ಕೊಂಬಯ್ಯ. ಈ ಮೀನುಗಳು ಸಿಗ್ತಾನೆ ಇಲ್ವಲ್ಲ, ಎಲ್ಲಿ ಹೋದೋ ಇವೆಲ್ಲ? నేనే ನೋಡಿದ್ರ ಬೋರಮ್ಮ ನಮಗೆ ಸಿಕ್ತು ಮೀನು ಅಂದ್ಕೊಂಡು ಬೇಸ್ ಮೀನು ಸಾರು ಮಾಡ್ಕೊ ತಿಂದ್ಲು. ನಮ್ಗೆ ಇನ್ನೂ ಸಿಕ್ತಿಲ್ಲಲ್ಲ, ಎದಕ್ಕ ಆ ಕಡೆಗೆಲ್ಲ ಹುಡ್ಕಮ್ಮ. ಏನೇ ಮೀನು ಹಂಗೆ ಹೇಳಕತ್ತಿದೆ, ಎಷ್ಟು ಸಿಕ್ತಾವ ಮೀನು? ಒಂದು 50 ಸಿಕ್ಕದ್ವಾ? ಹಾಂ 100 ಸಿಕ್ಕವ, ಸುಮ್ಮನೆ ಕುಂದ್ರು ಹಿಡಿದು ಕೊಡೋವರೆಗೂ ಎದಕ್ಕೆ ಹಂಗಾಡ್ತಿ? ನೋಡಿ ಲಕ್ಷ್ಮಿ, ಮೀನು ಹಿಡಿಯಕ ಅಂತೇಳಿ ಗುಂಡೆಕಾಯಿನ ಅವಳು ಗಂಡ ಎಷ್ಟು ಬೇಗ ಬಂದಾರ. ತಕೋ ತಕಿ. ಅಲ್ಲ ಕಣೆ ಲಕ್ಷ್ಮಿ, ಈರಮ್ಮ ನಮ್ಮ ಜೊತೆ ಸುಳ್ಳು ಹೇಳೋಳ ಹೆಂಗ? ಮೀನು ಸಾರು ಮೀನು ಎಲ್ಲರೂ ಬೇರೆ ಕಡೆ ತಂದು ನಮಗೆ ಮೀನು ಸಿಗ್ಲೇ ಇಲ್ಲ, ಅಷ್ಟೊತ್ತಿಂದ ಹುಡುಕಕತ್ತಾವಿ. ನಿಮ್ಮ ಮಾವ ನಾನು ಇಬ್ರು ಹುಡುಕಿವಿ, ಸಿಗ್ಲಿಲ್ಲ ಕಣೆ. ಅಯ್ಯೋ ಗುಂಡಕಯ್ಯ ನಿಂದೊಳೆಗೋಳ್ ನೋಡ, ಸಿಕ್ಕಿಲ್ಲ ಅಂತೀಯಲ್ಲ, ಸಿಗ್ತಾವ ಹುಡ್ಕೋ. ಏನೋ ಹುಡ್ಕೋದು, ಅಷ್ಟೊತ್ತಿಂದ ಹುಡ್ಕ್ ಸಾಕಾಯ್ತಂಗ. ತಕರಿ ನೀವೇ ಹಿಡಿ ಬರ್ರಿ, ಸಿಕ್ಕೂರ ನೀವೇ ತಗೊಂಡು ಹೋಗೋರಿ, ಪುಟ್ಟಿ ನಮ್ಗೆ ಕೊಟ್ಬಿಟ್ಟು. ಸರಿ ಸರ್ಕಾಯ್ತಾಗ ಹಿಡಿತೀವಿ ನಾವು. ಹ್ಞೂ ಸರಿ ಹಿಡೀರಿ, ಅದ್ರ ಮೀನು ಸಿಕ್ಕೂರ ನಮ್ಗೊಂದೆರಡು ಕೊಡ್ರಿ. ಹ್ಞೂ ಪುಟ್ಟಿ ಎಲ್ಲ ಕೊಡ್ತೀವಿ ತಕ, ಅದಕ್ಕೇನು ಸಿಕ್ಕೂರ ತಗೊಂಡೋದ್ರ ಆಯ್ತು. ಹ್ಞೂ ಸರಿ ಬಾಯ್ ತಗ. ಅಲ್ಲಿ ಪುಟ್ಟಿ ಕೊಟ್ಟು ಪಪ್ಪ. ಅಯ್ಯೋ ನಿಂಗೆ ಹೇಳಕತ್ತಿರೋದು, ಪುಟ್ಟಿ ಕೊಟ್ಬಿಟ್ಟು ಲಕ್ಷ್ಮಿಗುವ ಚಿಕ್ಕಂಗುವ ಕೊಟ್ಬಿಟ್ಟಿತ್ತಾಗ ಬಾ, ಅವ್ರು ಹಿಡಿತಾರಂತ. ತಗೊಳ್ಳವ ಲಕ್ಷ್ಮಿ, ನಾವೇ ಅಷ್ಟು ವರ್ಷದಿಂದ ಮೀನು ಹಿಡಿತಿದ್ವಿ, ನಮಗೆ ಸಿಕ್ಕಿಲ್ಲ, ಈಗ ನಿಮ್ಗೆ ಸಿಕ್ಬಿಟ್ವಾ? ತಗೊಳ್ರಿ. ಕೊಡಕ್ ಸುಳೆ ಮಕ್ಳ ಕೊಟ್ಟು ಬಾ ತಗ, ಎದಕ್ಕೆ ಹಂಗೆ ಆಡ್ತಿ? ಏಯ್ ಕುಡ್ಕೊಂಡು ನಾಟಕ ಮಾಡ್ಬೇಕಾದ್ರೆ ಗೊತ್ತಿರ್ತಾವ, ಹಿಡಿಯಕ್ಕೆ ಬರೋಕ್ಕಿಲ್ಲ ನಿಮ್ಗೆ ಮೀನ ಒಂದು. ಏ ಲಕ್ಷ್ಮಿ ಹೋಗಿ ಇಸ್ಕೋ. ಹಾಂ ಸರಿ ತಗೋ ಲಕ್ಷ್ಮಿ, ಅದೇನು ಹಿಡಿತೀರಿ ಹಿಡೀರವ. ಅಯ್ಯೋ ಅತ್ತೆ ಮಾವ ಸೈಡ್ ಬರ್ರಿ, ನಾವು ಹಿಡಿತೀವಿ, ಎದಕ್ಕಂಗೆ ಜಗಳ ಮಾಡ್ತೀವಿ. ಹ್ಞೂ ಸರಿ ತಗೊಮ್ಮ, ಅದೇನು ಹಿಡಿತೀರಿ ಹಿಡೀರಿ. ಫ್ರೀ ಜಟ್ಟ ಹಿಡ್ದಾಕು ಮೀನು. ಹಾಂ ಬೇಸ್ ಹಿಡ್ದಾಕು, ಸರಿ ಏನಾ? ಹ್ಞೂ ಸರಿ ಲಕ್ಷ್ಮಿ, ನಂಗೆ ಟ್ರಿಕ್ ಗೊತ್ತೈತಿ ಮೀನು ಹಿಡಿಯೋದು. ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಹಿಡಿದು ಎಸಿತಿದ್ದೋ, ನಾ ಹಿಡಿದು ಹಾಕ್ತೀನಿ. ತಗೋ ಲಕ್ಷ್ಮಿ, ತಗೋ ಒಂದು ಸಿಕ್ತು. ಇದೇನಪ್ಪ, ಏನ್ ಮಯಪ್ಪ ಇವರು ಬಂದವರೇ ಮೀನು ಹಿಡಿಯಕತ್ತಾರ, ನಮ್ಮ ಕೈಗೆ ಸಿಗ್ನೇ ಇಲ್ಲ ಇವು. ನಾನು ಅದನ್ನೇ ನೋಡಕತ್ತಾನಿ ಕಣೆ, ಯಾವ ಪಾರ್ಟಿ ಐತೆ ನೋಡ ಮೀನು, ಅದನ್ನು ಕುಯ್ಕೊಂಡು ಸಾರು ಮಾಡ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗ್ತಾವ, ಹಂಗೈತಿ. ಏ ಫ್ಯಾನೆ ತಪ್ಪದೈತಪ್ಪು, ಮೀನು ಬೇಸೈತಿ, ಇನ್ನ ಹಿಡ್ದಾಕು. ಗುಂಡಕಾಯ ಸ್ವಲ್ಪ ಅವ್ರಿಗೊಂದು ಹಾಕ್ಕೊಟ್ಟು ನಾವನ್ನ ಹಾಕ್ತಕೋಮ. ಹ್ಞೂ ಸರಿ ಲಕ್ಷ್ಮಿ, ಹಿಡ್ದು ಹಾಕ್ತೀನಿ, ಹುಡುಕ್ತೀನಿ. ಎಲ್ಲೂ ಸಿಗ್ತಾನೆ ಇಲ್ಲ ಕಣ, ಅಷ್ಟೊತ್ತಿಂದ ಹುಡ್ಕಕತ್ತಾನೆ. ಏನೇನ್ ಬಾರಪ್ಪ ಇತ್ತಾಗ, ನಾನೇ ಹುಡುಕಾಕ್ತೀನಿ. ನಿನ್ಗಿಂತ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗೈತೆ, ಬಾ ಜಟ್ನ. ಅಯ್ಯೋ ಎಕ್ಸ್ಪೀರಿಯನ್ಸ್ ಅಲ್ಲ ಲಕ್ಷ್ಮಿ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಮುಖ್ಯ ಆಗುಲ್ಲ, ಮೀನು ಹಿಡಿಯೋದು ಮೇನ್ ಮುಖ್ಯ. ಅಯ್ಯೋ ನಾನು ಅದನ್ನೇ ಹೇಳಿದ್ದು, ನಂಗೆ ಮೀನು ಹಿಡಿಯಕ್ಕೆ ಬರುತ್ತಾ, ನಾನು ಹಿಡಿತೀನಿ, ಬಾ ಇತ್ತಾಗ. ನಮ್ಮ ಕೆರೆಲೆಲ್ಲ ಎಷ್ಟು ಹಿಡಿತಿದ್ದೋ ಗೊತ್ತಾಗ, ನಾವು ಚಿಕ್ಕವರಿದ್ದಾಗ. ಬಾ ಇತ್ತಾಗ ಪಟ್ನ. ಸರಿ ಹಿಡಿಯ ನಮ್ಮ ಅವ್ವ ತಾಯಿ, ಬರ್ತೀನಿ. ಅಲ್ಲ ನಾವು ಅಷ್ಟೊತ್ತಿಂದ ಒಂದು ಅರ್ಧ ತಾಸಿಂದ ನಾನು ನನ್ನ ಗಂಡ ಬಿತ್ಕೊಂಡು ಹುಡುಕಿವಿ, ಒಂದು ಮೀನು ಸಿಕ್ಕಿಲ್ಲ. ಇವ್ರಿಗೇನು ಸಿಕ್ಬಿಡ್ತು? ಅಲ್ಲ ಇವ್ರಿಗೇನು ಸಿಗಕತ್ತಾವ ಅಂತ ನಾವು ಅಷ್ಟೊತ್ತಿಂದ ಹುಡುಕ್ತೀವಪ್ಪ, ನಮಗೆ ಸಿಕ್ಕಿಲ್ಲ, ಇವ್ರಿಗೇನು ಸಿಕ್ಬಿಡ್ತು? ಗಂಡು ಹೆಂಡತಿ ಬೇಸವ್ರೆ ತಕ, ಏನೇ ಪಾರ್ಟಿ ಮೀನು ಹಿಡಿಯಕತ್ತಾರ. ಹ್ಞೂ ಕಡೆ ಲಕ್ಷ್ಮಿ, ಆ ಪಾಟಿ ಬಿದ್ಬಿಟ್ಟಿಯೇ, ಪುಟ್ಟಿ ಒಳಗಿರೋಗಿಂತ ಒಂಚೂರು ತಪ್ಪನಾಗೆ ಕಾಣಕತ್ತೈತಲ್ಲೇ, ಬೇಸೈತಿ ತಕ. ಗುಂಡಕಾಯಿ ಹಿಂಗೊಂದು ನಮ್ಗೊಂದು ಆಗ್ತಾವ, ಇನ್ನೂ ಒಂದು ನಾಲ್ಕು ಹಿಡಿದ್ಬಿಡು ಸಾಂಬಾರು ಮಾಡ್ಕವ.
ಅಲ್ಲ ಕಣೆ ಲಕ್ಷ್ಮಿ, ಒಂದು ಮೀನು ಹಿಡ್ತೀನಿ ಅಂತೇಳಿ 4-5 ಹಿಡಿದ್ಬಿಟ್ಟಲ್ಲ ಆಗ್ಲಿ ನೀನು ಯಾಪೆ ಪಾಟಿ ಇರವು ಗುಂಡ ಕೈ ಮನ್ಯಾಗ ನಮ್ಗೊಂದು ಅವ್ರಿಗೊಂದು ಸಾಕು ಹಂಗವ ಮೀನು ಬೇಸವೆ ತಕ. ನಾವು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿಯ ಲಕ್ಷ್ಮಿ? ತಗ್ಗದೇ ಇಲ್ಲ. ಮಹಾಕಾಳಿ, ಮಹಾಭದ್ರಿ, ರೌದ್ರಾವತಾರ ಎಲ್ಲ ನಾನೇ, ಮಹಾಲಕ್ಷ್ಮಿ ಎಲ್ಲ ನಾನೇ. ಒಲ್ದವ್ರಿಗೆ ಲಕ್ಷ್ಮಿ, ಒಲಿಲ್ಲ ಅಂದ್ರೆ ಮಹಾಕಾಳಿ, ಅಷ್ಟೇ ವ್ಯತ್ಯಾಸ. ಅಲ್ಲ ನಾವು ಅಷ್ಟೊತ್ತಿಂದ ಇಡೀ ಮಾನ್ ಕೇಳಿ ಹುಡುಕಕತ್ತ ಮೀನು ನಮಗ್ ಸಿಗದೆ ಹೋಯ್ತು. ಇವ್ರಿಗೆ ಹೆಂಗ್ ಸಿಗಕತ್ತವ? ಏ ಮಾಯಪ್ಪ ಚಟ್ನ ನಡಿ, ಈ ನಾವೇ ಹಿಡಿಮ ಕೇಳು ಪುಟ್ಟಿ ಕೊಡು ಅಂತೇಳಿ ನಾವೊಂದೆರಡು ಹಿಡಿತೀವಿ ಅಂತ ಹಿಡ್ಕಮ್ಮ ನಡಿ. ಏ ಸುಮ್ಮನಿರೇ ಗುಂಡಿ, ಇಷ್ಟೊತ್ತು ಹುಡುಕಿವಿ ನಮಗೆ ಸಿಕ್ಕಿಲ್ಲ, ಅದು ಹೆಂಗೆ ಸಿಕ್ಬಿಡ್ತಾವೆ ಈಗ? ಹಾಂ, ಅವ್ರಾರು ಹಿಡಿದಿದ್ದು ಹಾಕಕತ್ತಾರೆ, ಇನ್ನೊಂದು 4 ಹಿಡೀಲಿ ತಗೊಂಡಮ್ಮ ಒಟ್ಟಿಗೆ ಸುಮ್ಮನಿರು. ಎಲ್ಲ ಕಣಯ್ಯ, ಮಂದಿದೆ ಎಷ್ಟು ದಿನ ಅಂತ ತಿನ್ನಕ್ಕಾಗ್ತಾವ? ಏಯ್ ಅವ್ರು ಕೊಟ್ಬಿಟ್ಟ ಮೇಲೆ ಅಂತಾರ ನಾವೇ ಹಿಡ್ಕೊಟ್ಟಿದ್ದು ಅಂತೇಳಿ ಸುಮ್ಮನೆ ಹಿಡಿಮ ನಡಿ. ಸರಿ ನಡಿಯವ ತಾಯಿ, ನಾನು ಈಸ್ಕೊಡ್ತೀನಿ. ಏ ಲಕ್ಷ್ಮಿ ಮಗ, ನಿಮ್ಮ ಅತ್ತೆನೇ ಹಿಡ್ದಳಂತ ಬಾಯಿ ತಗ. ರೀ ಅತ್ತನ ಮಾವನ ಹಿಡ್ದಾರಂತೆ, ಬಾಯ್ ತಗ ಕೊಟ್ಬಿಟ್ಟು. ಹೌದಾ, ಕಕ್ಕನವ ಮತ್ತೆ ಕಕ್ಕಿನ ಹಿಡಿತಾರಂತೆ ನಾ ಮೀನಾ? ಹ್ಞೂ ಸರಿ ಬರ್ರಿ, ನಾವೊಂಚೂರು ಹಿಡಿದೀವಿ, ನೀವೊಂಚೂರು ಹಿಡಿರಂತೆ, ಬರ್ರಿ. ಯಪ್ಪ ಭಗವಂತ, ಕೊಡಕತ್ತಾರ ಪುಟ್ಟಿ ಏನು ಅನ್ಕಲ್ದಂಗ. ಒಂದು 10-20 ಮೀನು ಸಿಕ್ಕುವಂಗೆ ಮಾಡ್ಬಿಡು, ಇವ್ರು ಉರ್ಕಂಡ್ ಸತ್ತೋಗ್ಬೇಕು ಹಂಗೆ ಮಾಡು, ಸರಿಯೇನಾ? ನಮ್ಮ ಅಯ್ಯಪ್ಪ ಹಿಡ್ಕೊಳ್ಳಿ, ನಾನು ಬೇಕಾದ್ರೆ ಮೀನು ಹಿಡ್ದಾಕ್ತೀನಿ. ಏ ಗುಂಡಿ ನಡಿಯೇ, ಮೀನು ಹಿಡ್ದಾಕುವೆ, ಏನು ಯೋಚನೆ ಮಾಡಕತ್ತಿ, ನಡಿ ಪುಟ್ಟಿ ಹಿಡ್ಕಂತೀನಿ, ನಡಿ ಚಟ್ನ ಹಿಡ್ದು ತಂದಾಕುವೆ. ಹ್ಞೂ ಸರಿ ನಡಿಯಪ್ಪ, ಒಂದು 10 ಮೀನು ಹಿಡ್ಕೊಂಬರಮ್ಮ, ನಡಿ. ನೀನೇನು ಬಿಡುಗೊಂಡಕಯ್ಯೋ, 10-20 ಮೀನು ಹಿಡಿತಿ? ಹಾಂ ಬೇಸ್ ಹಿಡೀರಿ, ಸರಿಯೇನಾ? ಪುಟ್ಟಿ ಒಳಗೆ ಮೀನವ, ತಿರ್ಗಾ ಬಿಟ್ಕಿಟ್ಬಿಟ್ಟು ಹೇಳಕ್ಕ ಹುಷಾರು. ಅಯ್ಯೋ ಬುಡೇ ಲಕ್ಷ್ಮಿ, ನೀನು ಒಬ್ಳಿಗೆ ಮೀನು ಹಿಡಿಯಕ್ಕೆ ಬರೋದು ನಂಗೆ ಆಡ್ಬೇಡ, ಯಾರು ಏನು ಬಿಟ್ಬಿಡಕ್ಕಿಲ್ಲ, ಹಿಡ್ಕೊಂಬತ್ತೀನಿ ಇರು. ಅಯ್ಯೋ ನಾನು ಒಬ್ಳಿಗೆ ಬರುತ್ತೆ ಅಂತ ಹೇಳಕತ್ತಿಲ್ಲ ಗುಂಡಕಯ್ಯ, ಹುಷಾರು ಅಂತ ಅಂದಿದ್ದಷ್ಟೇ. ಹ್ಞೂ ನನಗೆ ಗೊತ್ತಾಯ್ತು ಬಿಡು, ನಾನು ಹಿಡ್ಕೊಂಬರ್ತೀನಿ. ಏ ಗುಂಡಿ ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡಕತ್ತಿ, ಬಂದು ಮೀನು ಹಿಡ್ದಪ್ಪ ಅಂತ ಹೇಳಿದ್ದು. ಪುಟ್ಟಿ ಕೈ ಭಾರ ಐತಿ, ಹಿಡ್ಕೊಳಕ್ಕಾಗಿಲ್ಲ, ನಾವೇನು ವಯಸ್ಸಾದವ್ರೇನು, ಈಗಿನ ಹುಡುಗರು, ಈಗಿನ ಕಾಲದ ಹುಡುಗರೆಲ್ಲ ಜಟ್ನ ಬಾ. ಹ್ಞೂ ಕಣಪ್ಪ, ಬಂದೆ ಇರು, ಎಷ್ಟು ಮೀನು ಹಿಡಿತೀನಿ ನೋಡ್ತೀರ ಹಂಗೆ. ಇವಳೊಂದು ಮೀನು ಹಿಡಿದ್ಲು ಇವತ್ತಾಯ್ತು, ಅರ್ಧ ತಾಸು ಆಗೈತಿ, ಇನ್ನೂ ಹಿಡ್ದಿಲ್ಲ, ಹಿಡ್ದು ಕೊಟ್ಟಂಗೆ ಇವಳು. ಇದೇನಪ್ಪ ಇದು, ಅವ್ರ ಕೈ ಹಾಕುತ್ತ ತಕ್ಷಣ ಜಟ್ನ ಸಿಗ್ತಾವನ? ಅಷ್ಟೊತ್ತಿಂದ ಕೈ ಹಾಕತ್ತಾನೆ, ಸಿಗ್ತಾನೆ ಇಲ್ಲ. ಇನ್ನೊಂಚೂರು ಕೆಳಕ್ ಬೊಗ್ಗಿ ಬಿಡ್ಕಮ್ಮ. ಅಯ್ಯೋ ಹುಷಾರ್ ಗುಂಡಕಯ್ಯೋ, ಕೆಸ್ಕತ್ರ ಒಳಕ್ಕೆ ಬಿದ್ದಿದ ಬಿಟ್ಟಿ, ನೀರು ಗದ್ದೆ ಒಳಕ್ಕೆ ಎದಕ್ಬೇಕು? ಭತ್ತಾಕಾರಂಗ ಅವ್ರವ್ರು ಎದಕ್ ಬೈತಿ? ಏ ಸುಮ್ನಿರೇ ತಾಯಿ, ನಂಗೆ ಗೊತ್ತೈತಿ ಹೆಂಗ್ ಕೇಳ್ಬೇಕು, ಹೆಂಗ್ ಬಿಡ್ಬೇಕಂತೇಳಿ, ಹೆಂಗ್ ಹುಡುಕ್ಬೇಕಂತೇಳಿ, ಸುಮ್ನಿರು. ಅದು ಕಿಳದಲ್ಲ, ಹೆಂಗ್ ಹುಡುಕ್ಬೇಕು ಮೀನ ಅಂತೇಳಿ, ಹುಡುಕು ಹುಷಾರು, ಬಿತ್ಕಿತ್ಕೊಂಡ್ಬಿಟ್ಟಿ. ಏ ಸುಮ್ನಿರೇ ಲಕ್ಷ್ಮಿ, ನಂಗೆ ಗೊತ್ತೈತಿ, ಹಿಡಿತೀನಿರು. ಎಲ್ಲ ಹೋಗ್ಬಿಟ್ಟ ಈ ಮೀನುಗಳು, ಅವ್ರ ಕೈ ಹಾಕಿದ್ರೆ ಮಾತ್ರ ಚಟ್ನ ಸಿಗ್ತಾವ, ನಮಗ್ ಸಿಗದೇ ಇಲ್ಲ. ಹ್ಞೂ ಸಿಕ್ತುಕಪ್ಪ, ಸಿಕ್ತು ಎಷ್ಟು ದಪ್ಪಿರೋಂಗೈತೆ ಗೊತ್ತಾ, ಚಂದ ಐತಿ, ಸಿಕ್ತು. ಮೀನೇ ಅಲ್ಲಪ್ಪ ಇದು, ಎಷ್ಟು ಚಂದ ಐತಿ ನೋಡಿ, ಎಷ್ಟು ದಪ್ಪ ಐತಿ. ಇದ್ಯಾಕಪ್ಪ ಹಿಂಗ್ ನೋಡ್ತಿದ್ದಿ? ಇದು ಮೀನೇ ಅಲ್ಲ ತಾನೇ ಅಂದ್ರೆ ಎದಕ್ಕೆ ಹಿಂಗ್ ನೋಡ್ತಿದ್ದಿ, ಏನಾಯ್ತು? ಅಯ್ಯೋ ನಿನ್ ಕಣ್ಣಿಂಗ್ ಹೋಗೋಳ ಹಿಡ್ದೋಳು, ನೀನ್ ಮೊದ್ಲು ನೋಡ್ಬೇಕು, ಕೈಯಾಗಿ ಹಿಡ್ದಿರೋದು ಮೀನ್ ಅಲ್ವೇ, ಅದು ನಳ್ಳಿ ಏಡಿ ಅಂತಾರಲ್ಲ ಅದು ಕಣೆ, ಕುಟ್ಕಿಟ್ಬಿಟ್ಟದು ಕಣೆ ಕೈ. ಹೇಳಿ ನನ್ನ ಮೀನು ಅನ್ಕೊಂಡ್ಬಿಟ್ಟೆ. ಯಪ್ಪ ಈ ಲೌಡಿ ಏನಪ್ಪ ನನ್ನ ಕಡೆಗೆ ಎಸ್ಬಿಟ್ಲು, ನಾ ಎಸ್ಕೇಪ್. ಅಯ್ಯೋ ತೊಡ್ಗಾಲಿ ನಳ್ಳಿಗೆ ಬೀಳಿಸ್ಬಿಟ್ಟು ಕಾಲು ಕಚ್ಚಿಸ್ಬಿಟ್ಟು ನಾನೇ ಸಾಯಿಸ್ಬಿಡ್ಬೇಕು ಅನ್ಕೊಂಡಿಗೇನೆ, ನೀನೇನೆ ಒಳ್ಳೆ. ಅದೆಲ್ಲ ಸರಿ ಕಪ್ಪ, ನೀನೇನಪ್ಪ ಪುಟ್ಟಿನೂ ಬಿಟ್ಟೋಡ ಬಂದಿಯ ಏನ ನೀನು? ಅಯ್ಯೋ ಮಾರಾಯ ತಕ. ಅಯ್ಯೋ ನಿಮ್ಮ ಅನ್ಕಯೋಗ ನೀವ್ ಆಡ್ಕೊಂಡು ಮೀನು ಹೋದಂಗ ಐತಲ್ರು. ಅಯ್ಯೋ ಇಷ್ಟೊತ್ತು ಕಾಲ ವೇಸ್ಟ್ ಮಾಡಿ ಮೀನ್ ಸಾರು ಮಾಡ್ಬೇಕಂತೇಳಿ ಹಿಡ್ದಿಟ್ಟಿದ್ಮೋ ನೀನ್ ಪುಟ್ಟಿ ಯಾಕಾಗ ಇಸ್ಕನ್ಮೋ? ನಾನೇ ಒಂದ್ ಪುಟ್ಟಿ ತರಬೇಕಿತ್ತು, ನನ್ನ ಎಕಡೆ ತಕ ನಾನು ನೋಡ್ಕೊಬೇಕು ತಕ. ಅಲ್ಲ ಕಣ ಕಕ್ಕೆ, ನಿಮ್ಗೇನು ಒಂಚೂರು ಗೊತ್ತಾಗಿಲ್ಲ, ನಾ ಇಷ್ಟೊತ್ತು ಕಷ್ಟಪಟ್ಟು ಮೀನು ಹಿಡ್ದಿವಿ, ತೆಗ್ದು ಹೆಂಗ ಒಗೆಯೋದು, ಏನು ಬುದ್ಧಿ ಕಲ್ತಿರತ್ತು? ಅದಕ್ಕೆ ದುರಂಕಾರ ಆಡ್ಕೊಂಡು ಹೋಗಬಾರ್ದು ಅನ್ನೋದು. ಅವ್ರು ಹಿಡ್ತಿದ್ರು ಪಾಪ, ಹೆಂಗೋ ಇಟ್ಟಿದ್ರು, ನಮ್ಗೊಂದು 4 ಕೊಡ್ತೀವಿ ಅಂದಿದ್ರು, ಎಲ್ಲಾನು ನೀರು ಪಾಲ್ ಆಗೋ ಥರ ಆಗ್ಬಿಡ್ತು. ಅದಕ್ಕೆ ಹೇಳೋದು, ಒಳ್ಳೇದೇ ಇರೋತ್ನಾಗ ಒಳ್ಳೆಯಾಗಿ ಇರಬೇಕು, ಕೊಡುವಾಗ ಇಸ್ಕೊಬೇಕು, ದುರಂಕಾರ ಆಡಬಾರ್ದು ಅಂತೇಳಿ. ಇವತ್ತು ಮೀನು ಸಾರು ತಿರ್ಬೇಕು ಅಂತೇಳಿ ಎಷ್ಟು ಆಸೆಯಿಂದ ಇದ್ದೆ ಬೊಡ್ಡಿ, ಎಂಥ ಮೊಂಟಿನಾಗ ಕೆಲಸ ಮಾಡ್ಬಿಟ್ಟೆ ನನಗೆ. ಇನ್ನೊಂದ್ಸರಿ ಮಾತು ಕಿತ್ತಾಡ್ಸಿ ನೀನು, ಮೀನು ಸಾರು ಮಾಡ್ದಂತ ಇರೋಳಗ ಬಾ, ನಿನ್ಗೆ ಐತಿ ಮನೆಗ. ಕಷ್ಟಪಟ್ಟು ಮೀನು ಹಿಡಿದಿರೋರು ಗೊತ್ತಿರ್ತಾವ, ನೀರೊಳಗೆ ನಿಂತ್ಕೊಂಡು ಕೆಚ್ಚಗದ್ದೆ ಒಳಗೆ ತೆಗೆದು ಬಿಟ್ಬಿಡೋದಲ್ಲ. ಏ ಬಾ ಮಾಯಪ್ಪ ಸುಮ್ಕ, ಯಾವ ಮೀನು ಸಾರು ಬೇಡ ಸುಮ್ಮನೆ. ಹ್ಞೂ ಸರಿ ನಡಿ ಲಕ್ಷ್ಮಿ, ಮೊದಲಿನಿಂದ ಹೋಮ, ಯಾರಿಗೂ ನಿಮ್ದು ಇರೋದಿಲ್ಲ, ಕೊಡೋವತ್ನಾಗ ಸುಮ್ಮನೆ ಇಸ್ಕೊಬೇಕು, ತಲಾಟೆ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು.